ಸ್ಪರ್ಧೆ ಮಾಡ್ತಾರೆ ಯಾರು ಗೊತ್ತಿಲ್ಲ. ಎಲ್ಲಿ ಅವ್ರ ಪಕ್ಷ ಅವ್ರಿಗೆ ಬಿಟ್ಟದ, ಅವ್ರು ಎಲ್ಲ ನಡೆಸ್ಬೋದು, ಏನ್ ಬೇಕಾದ್ರೆ ನಡೆಸ್ಬೋದು. ಏನು ಅವ್ರ ಪಕ್ಷಕ್ಕೆ ಬಿಟ್ಟಂತ ವಿಚಾರ ಅದು. ಅವ್ರು ಎಲ್ಲಿ ನಡೆಸ್ತಾರೆ ಬಿಡ್ತಾರ, ಅದು ನಮ್ಗೆ ಸಂಬಂಧಪಟ್ಟದ ವಿಚಾರ ಅಲ್ಲ. ಈ ವರ್ಷ ಕಾಂಗ್ರೆಸ್ಟೇಷನ್ ಆಗಿ 3 ವರ್ಷ ಆಗ್ತದೆ. ಆ ಮಟ್ಟಿನಲ್ಲಿ ಏನಾದ್ರೂ ವಿಶೇಷ ಒಂದು ವರ್ಷದಲ್ಲಿ ವರ್ಷ ಪೂರ್ತಿ ಸರ್ಕಾರ ಅದಕ್ಕೂ ತಯಾರಿ ಮಾಡ್ತಾ ಇದೆ, ಮಾಡಬೇಕಂತ ಕಾಣಿಸ್ತಾ ಇಲ್ಲ ನಮ್ಗೆ. ಅಲ್ಲಿ ಬೆಂಗಳೂರಲ್ಲಿ ತಯಾರಿ ಮಾಡ್ತಿದ್ದಾರೆ, ವಿಶೇಷ ಕಾರ್ಯಕ್ರಮ ಮಾಡಬೇಕಂತ. ಯಾವ ತರ ಕಾರ್ಯಕ್ರಮ ಮಾಡ್ತೀರಿ? ಏನಾದ್ರು ಸರ್ಕಾರ ಇಲ್ಲ, ನಮಗ್ ಮಾಹಿತಿ ಇಲ್ಲ. ಅದು ನಮ್ಮ ಕನ್ನಡ ಅಂಡ್ ಕಲ್ಚರ್ದವರು ಅವ್ರ ಬಹುಶಃ ಆ ಇಲಾಖೆಯವ್ರು ಮಾಡ್ತಾರೆ. ಸರ್, ಈಗ ಲಕ್ಷ್ಮಣ್ ಸವದಿ ಅವರನ್ನು ಉಳಿಸ್ಕೊಳಕ್ ಏನಾದ್ರು ಮಂತ್ರಿ ಆಫರ್ ಏನಾದ್ರು ಕೊಟ್ರ? ಅದನ್ನೆಲ್ಲ ನೀವು ಮುಖ್ಯಮಂತ್ರಿಗೆ DCM ಕೇಳ್ಬೇಕು. ನಾವು ಇಲ್ಲಿದ್ದು ಕೊಡೋರು ಯಾರಿಗೆ ಮುಖ್ಯಮಂತ್ರಿ ಮಾಡೋದು, ಯಾರು ಮಾಡೋದು? ಅಲ್ಲ, ಇಲ್ಲಿ ಬೆಳಗಾವಿಯಲ್ಲಿ ಏನೇ ಡೆವಲಪ್ಮೆಂಟ್ ಆದ್ರೂ ಸತೀಶ್ ಜಾರಕಿಹೊಳಿ ಅವ್ರ ಗಮನಕ್ಕೆ ಬರದೆ ಏನೂ ಆಗಲ್ಲ. ಏನಿಲ್ಲ, ನಮ್ಗೆ ಬೆಂಗಳೂರಲ್ಲಿ ಕೇಳ್ಬೇಕು. ನಿಮ್ಮ ಇದ್ರ ಪ್ರೆಸಿಡೆಂಟ್ ಕೇಳ್ರಿ, ನಾನು ಹೇಳೋ ಸರಿ, ಅಂತದೊಂದು ನಡೀತಾ ಇದೆ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂತದ್ದು. ಯಾಕಂದ್ರೆ ಬಹುತೇಕ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ಈ ಚುನಾವಣೆ ನಂತರ ಬದಲಾವಣೆ ಆಗತ್ತ, ಸಾಕಷ್ಟು ಶಾಸಕರು ನಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಬಿಜೆಪಿ ಕಾಂಗ್ರೆಸ್ ಅವರು ಅನ್ನುವಂಥದ್ದು. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಸರ್ಕಾರ ಇದೆ, ನಡೆಸ್ತಾ ಇದೀವಿ, ಇನ್ನೂ ಭಾಳ ಕೆಲಸ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಹೆಚ್ಚು ನಾವು ಬೆಳಕು ಚೆಲ್ಲೋಣ. ಇದು ಬೀಳ್ತದೆ, ಇದು ಹಂಗೆ ಇರೋದು ಕೊನೆಯವರೆಗೆ ಇರೋದು. ನಾ ಹೇಳಿಲ್ಲ, ಫಸ್ಟ್ ಹೇಳಿದ್ದೀನಿ 5 ವರ್ಷವರೆಗೆ ನಾವು ಹುಷಾರಿರ್ಬೇಕಂತ ಹೇಳಿದ್ದೀನಿ. 9 ತಿಂಗಳಿಂದ ಹೇಳಿದ್ದೀನಿ. ಅದ್ರ ಬಗ್ಗೆ ಬೇಡ, ಡೆವಲಪ್ಮೆಂಟ್ ಬಗ್ಗೆ ಕೇಳಿ. ಏನಾರು ಜಿಲ್ಲೆಗೆ ಏನಾರು ಮಾಡಬೇಕು.